ಕನ್ನಡ ಸರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಹಾಗೂ ಅಂಗನವಾಡಿ ಕಾರ್ಯಕರ್ತರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಪೋಷನ್ ಟ್ರ್ಯಾಕರ್ ಮತ್ತೆ ಅಪ್ಡೇಟ್ ಆಗಿದೆ 21.7 ನೋಡ್ತಾ ಇರ್ಬೋದು. ಇಲ್ಲಿ ಹೊಸದಾಗಿ ಏನು ಅಪ್ಡೇಟ್ ಆಗಿದೆ ಅಂತಂದರೆ ಫೇಸ್ recognition and eKYC has been merged. Beneficiary interface has been reintroduced. eKYC links for action center and more section is removed ಅನ್ನೋದು 3 ಇಲ್ಲಿ ಅಪ್ಡೇಟ್ ಆಗಿರುವಂಥದ್ದು. ಫಸ್ಟು ಗೂಗಲ್ ಪ್ಲೇಸ್ಟೋರ್ಗೆ ಬಂದುಬಿಟ್ಟು ನೀವು ಪೋಷನ್ ಟ್ರ್ಯಾಕರನ್ನು ಏನು ಮಾಡಿ ಅಂತಂದರೆ ಅಪ್ಡೇಟನ್ನು ಮಾಡ್ಕೊಳ್ಳಿ. ಇಲ್ಲಿ ನಾವು ನೋಡ್ತಾ ಇರ್ಬೋದು eKYC ಅನ್ನುವಂಥದ್ದು ಇಲ್ಲ, ಅದನ್ನು eKYC ಅನ್ನೋದು ಏನು ಮಾಡಿದ್ದಾರೆ ತೆಗೆದು ಹಾಕಿದ್ದಾರೆ. ಮೊದಲು ನಾವು eKYC ಅಪ್ಡೇಟ್ ಮಾಡೋದನ್ನು ಕೊಟ್ಟಿದ್ದರು ಬೆನಿಫಿಷಿಯರಿದು, ಈಗ eKYC ಅನ್ನೋದನ್ನು ಇಲ್ಲಿಂದ ತೆಗೆದು ಹಾಕಿದ್ದಾರೆ. ಆ್ಯಕ್ಷನ್ ಸೆಂಟ್ರಲ್ಲಿರುವಂಥ eKYCನ ಇಲ್ಲಿ ತೆಗೆದಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ತಾ ಇರ್ಬೋದು ಮೋರ್ ಆಪ್ಷನ್ ಒಳಗಡೆನೂ eKYC ಇಲ್ಲ, eKYCನ ತೆಗೆದಿದ್ದಾರೆ. ಮೋರ್ ಆಪ್ಷನ್ ಇರುವಂಥ eKYC ಆಪ್ಷನನ್ನು ಇಲ್ಲಿ ತೆಗೆದಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ಒಂದನೇದಾಗಿ ಫೇಸ್ ರಿಕಗ್ನಿಷನ್ ಆ್ಯಂಡ್ eKYC ಫ್ಲೋ ಹ್ಯಾಸ್ ಬೀನ್ ಮರ್ಜ್ಡ್ ಅಂತ. ಇದನ್ನು ಅಪ್ಡೇಟ್ ಆಗಿಲ್ಲ. ಮುಂದೆ ಅಪ್ಡೇಟ್ ಆಯಿತು ಅಂತಂದರೆ ತಂದೆ ತಾಯಿಗಳ ಫೋಟೋನ ಕ್ಯಾಪ್ಚರ್ ಮಾಡಿಬಿಟ್ಟು eKYC ಅಪ್ಡೇಟ್ ಮಾಡುವಂಥದ್ದು ಸದ್ಯದಲ್ಲೇ ಬರಲಿದೆ. ಇದರಲ್ಲಿ ಏನೂ ಅಪ್ಡೇಟ್ ಆಗಿಲ್ಲ. ಕೇವಲ ಏನಪ್ಪ ಅಂದರೆ eKYC ಲಿಂಕನ್ನು ಏನು ಮಾಡಿದ್ರೆ ಆ್ಯಕ್ಷನ್ ಸೆಂಟರಿಂದ ರಿಮೂವ್ ಮಾಡಿದ್ದಾರೆ. ಇದು 21.7ರಲ್ಲಿ ಅಪ್ಡೇಟ್ ಆಗಿರುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಫೇಸ್ ರಿಕಗ್ನಿಷನ್ ಆ್ಯಂಡ್ eKYC ಫಾಲೋಸ್ ಅನ್ನೋಂಥದ್ದು ಬರುತ್ತೆ ಆಪ್ಷನ್ನು. ಅದು ಬಂದಾಗ ಅದ್ರ ಬಗ್ಗೆ ಸಂಪೂರ್ಣವಂಥ ಮಾಹಿತಿಯನ್ನು ನಿಮಗೆ ನಾನು ನೆಕ್ಸ್ಟ್ ಅಪ್ಡೇಟಲ್ಲಿ ತಿಳಿಸ್ಕೊಡ್ತೀನಿ.